ನಮಸ್ಕಾರ. ಬಕ್ಕಿ ಬಾಲ್ ಇಂಗಾಲ ಪರಮಾಣುವಿನ ಅದ್ಭುತ ಚೆಂಡು. ವಿಜ್ಞಾನದ ಇತಿಹಾಸದಲ್ಲಿ ಕೆಲವು ಸಲ ಸಂಭವಿಸುವಂತಹ ಆವಿಷ್ಕಾರಗಳು ಪ್ರಕೃತಿಯನ್ನು ಕುರಿತಾದಂಥ ನಮ್ಮ ತಿಳುವಳಿಕೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸ್ತವೆ. ಇಂಗಾಲದ ಹೊಸ ರೂಪವಾದಂಥ ಬಕ್ಕಿ ಬಾಲ್ ಅಂತಹ ಆವಿಷ್ಕಾರಗಳಲ್ಲಿ ಒಂದಾಗೈತೆ. ಸಾವಿರಾರು ವರ್ಷಗಳಿಂದ ಮಾನವ ಇಂಗಾಲವನ್ನು ಅಂದರೆ ಕಾರ್ಬನ್ನ ಕಲ್ಲಿದ್ದಲು, ಗ್ರಾಫೈಟು ಮತ್ತು ವಜ್ರದ ರೂಪಗಳಲ್ಲಿ ತಿಳಿದಿದ್ದ ಮತ್ತು ಬಳಸಿದ್ದ. ಆದರೆ 20ನೇ ಶತಮಾನದ ಕೊನೆಯಲ್ಲಿ ವಿಜ್ಞಾನಿಗಳು ಇಂಗಾಲದ ಇನ್ನೊಂದು ಸೋಜಿಗದ ರೂಪವನ್ನು ಕಂಡುಹಿಡಿದಾಗ ರಸಾಯನ ವಿಜ್ಞಾನದ ಹೊಸ ಅಧ್ಯಾಯ ಪ್ರಾರಂಭ ಆಯಿತು. ಈ ಹೊಸ ಅಣುವನ್ನು ಬಕ್ಮಿನ್ಸ್ಟರ್ ಫುಲರಿನ್ ಅಥವಾ ಸರಳವಾಗಿ ಬಕಿಬಾಲ್ ಅಂತ ಕರೀತಾರೆ. ಬಕಿಬಾಲ್ನ ಶೋಧನೆ ವಿಜ್ಞಾನ ಲೋಕದ ಒಂದು ಆಕಸ್ಮಿಕ ಮತ್ತು ಅದ್ಭುತ ಮೈಲಿಗಲ್ಲು. 1985ರಲ್ಲಿ ಅಮೆರಿಕದ ರೈಸ್ ವಿಶ್ವವಿದ್ಯಾಲಯದ ಸಂಶೋಧಕರಾದಂಥ ರಿಚರ್ಡ್ ಸ್ಮಾಲಿ ಮತ್ತು ರಾಬರ್ಟ್ ಕರ್ಲೋ ಹಾಗೆಯೇ ಬ್ರಿಟನ್ನಿನ ಹ್ಯಾರೋಲ್ಡ್ ಕ್ರೋಟೋ ಅವರು ತಾರೆಗಳ ಅಂದರೆ ನಕ್ಷತ್ರಗಳ ನಡುವಿನ ಬಾಹ್ಯಾಕಾಶದಲ್ಲಿ ಇಂಟರ್ಸ್ಟೆಲಾರ್ ಸ್ಪೇಸ್ನಲ್ಲಿ ಇಂಗಾಲದ ಸರಪಳಿಗಳು ಹೇಗೆ ರೂಪುಗೊಳ್ತವೆ ಅನ್ನೋದನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಇದಕ್ಕಾಗಿ ಅವರು ನಡೆಸ್ತಾ ಇದ್ದಂಥ ಪ್ರಯೋಗದ ಒಂದು ಸಂದರ್ಭದಲ್ಲಿ ಅವರು ಲೇಸರ್ ಕಿರಣಗಳ ಮೂಲಕ ಗ್ರಾಫೈಟನ್ನು ಅತ್ಯಂತ ಹೆಚ್ಚಿನ ತಾಪಮಾನದಲ್ಲಿ ಆವಿ ಮಾಡ್ತಾರೆ. ಆಗ 60 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಅತ್ಯಂತ ಸ್ಥಿರವಾದ ಒಂದು ಹೊಸ ಅಣು ಪತ್ತೆಯಾಗುತ್ತೆ. ಈ ವಿಶಿಷ್ಟ ಅಣುವಿಗೆ ಅವರು C60 ಅಂತ ಹೆಸರಿಡ್ತಾರೆ. ಪ್ರಸಿದ್ಧ ವಾಸ್ತುಶಿಲ್ಪಿ ರಿಚರ್ಡ್ ಬಕ್ಮಿನ್ಸ್ಟರ್ ಫುಲ್ಲರ್ ವಿನ್ಯಾಸ ಮಾಡ್ತಾ ಇದ್ದ ಜಿಯೋಡೆಸಿಕ್ ಡೋಮ್ ಅನ್ನುವ ಮಾದರಿಯ ಕಟ್ಟಡಗಳನ್ನ ಇದು ಹೋಲೋದ್ರಿಂದ ಇದಕ್ಕೆ ಆತನ ಗೌರವಾರ್ಥವಾಗಿ ಬಕ್ಮಿನ್ಸ್ಟರ್ ಫುಲ್ಲರಿನ್ ಅಥವಾ ಸಂಕ್ಷಿಪ್ತವಾಗಿ ಕಿರಿದಾಗಿ ಬಕಿಬಾಲ್ ಅಂತ ಹೆಸರು ನೀಡಲಾಗುತ್ತೆ. ಈ ಮಹತ್ತರ ಸಂಶೋಧನೆಗಾಗಿ ಈ ಮೂವರು ವಿಜ್ಞಾನಿಗಳಿಗೆ 1996ರಲ್ಲಿ ರಸಾಯನ ವಿಜ್ಞಾನದ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಕೂಡ ದಕ್ಕುತ್ತೆ. ಬಕಿಬಾಲ್ C60 ಇದರ ಅಣುರಚನೆ ಪ್ರಕೃತಿಯ ಜಾಮಿತಿಯ ಸೌಂದರ್ಯಕ್ಕೆ ಅತ್ಯುತ್ತಮ ಉದಾಹರಣೆ ಆಗೈತೆ. ಇದು ಸಂಪೂರ್ಣವಾಗಿ ಗೋಳಾಕಾರದಲ್ಲಿರ್ತೈತೆ. ನೋಡೋದಕ್ಕೆ ನಾವೆಲ್ಲರೂ ಆಡ್ತಕ್ಕಂಥ ಫುಟ್ಬಾಲ್ ಮಾದರಿ ಏನಂದರೆ ಕಾಲ್ಚಂಡ್ರೆ ಮಾದರಿಯನ್ನು ಹೋಲ್ತತೆ. ಬಕಿಬಾಲ್ನಲ್ಲಿ 60 ಇಂಗಾಲದ ಪರಮಾಣುಗಳು ಸಿಮಿಟ್ರಿಕಲ್ ಅಂದರೆ ಸಮ್ಮಿತೀಯವಾಗಿ ಸಮಾಂಗೀಯವಾಗಿ ಜೋಡಿಸಲ್ಪಟ್ಟಿದ್ದಾವೆ. ಈ ಪರಮಾಣುಗಳು ಪರಸ್ಪರ ಸೇರಿ ಒಟ್ಟು 32 ಮುಖಗಳನ್ನು ಸೃಷ್ಟಿ ಮಾಡ್ತಿದ್ದಾವೆ. ಈ 32 ಮುಖಗಳಲ್ಲಿ 20 ಷಡ್ಭುಜಾಕೃತಿಗಳು ಅಂದರೆ ಹೆಕ್ಸಗನ್ಸು ಮತ್ತು 12 ಪಂಚಭುಜಾಕೃತಿಗಳು ಅಂದರೆ ಪೆಂಟಗನ್ಸು ಇರ್ತವೆ. ಪ್ರತಿಯೊಂದು ಪಂಚಭುಜಾಕೃತಿ ಅಂದರೆ 5 ಭುಜದ ಆಕೃತಿ ಕೇವಲ ಷಡ್ಭುಜದ ಆಕೃತಿಗಳಿಂದಲೇ ಅಂದರೆ 6 ಭುಜದ ಆಕೃತಿಗಳಿಂದಲೇ ಆವೃತ್ತಾಗಿದ್ದರೆ 6 ಭುಜದ ಆಕೃತಿಗಳು 5 ಭುಜ ಮತ್ತು 6 ಭುಜದ 2 ಜೊತೆಗೂ ಕೂಡ ಹಂಚಿಕೊಂಡಿರ್ತವೆ. ಇಂಗಾಲದ ಪರಮಾಣುಗಳ ನಡುವೆ ಒಂದು ಬಗೆಯ ಸಂಕರ ನಡೆಯುತ್ತೆ ಅಂದರೆ ಹೈಬ್ರಿಡೈಸೇಷನ್ ನಡೀತೈತೆ. ಇದರಲ್ಲಿ ಏಕಬಂಧ ಅಂದರೆ ಸಿಂಗಲ್ ಬಾಂಡ್ಸ್ ಮತ್ತು ದ್ವಿಬಂಧಗಳು ಪರ್ಯಾಯವಾಗಿ ಒಂದರ ನಂತರ ಇನ್ನೊಂದರಂತೆ ರೂಪಿಸಲ್ಪಟ್ಟಿರ್ತವೆ, ಜೋಡಿಸಲ್ಪಟ್ಟಿರ್ತವೆ. ಈ ಗೋಳಾಕಾರದ ಪಂಜರದಂಥ ರಚನೆ ಅತ್ಯಂತ ಫಲವತ್ತಾಗಿದ್ದು ಹೆಚ್ಚಿನ ತಾಪಮಾನ ಮತ್ತು ಒತ್ತಡವನ್ನು ತಡೆದುಕೊಳ್ತಕ್ಕಂಥ ಅದ್ಭುತ ಸ್ಥಿರತೆಯನ್ನು ಈ ಬಕಿಬಾಲ್ ಅಣುವಿಗೆ ನೀಡುತ್ತೆ. ಇದರ ಒಳಗಿನ ಭಾಗ ಸಂಪೂರ್ಣವಾಗಿ ಟೊಳ್ಳಾಗಿರ್ತೈತೆ. ಬಕಿಬಾಲ್ನ ಒಳಗಿನ ಟೊಳ್ಳಾದ ಜಾಗದಲ್ಲಿ ಔಷಧೀಯ ಅಣುಗಳನ್ನ ಅಥವಾ ವಿಕಿರಣಶೀಲ ಪರಮಾಣುಗಳನ್ನ ಸುರಕ್ಷಿತವಾಗಿ ಬಂಧಿಸಿ ದೇಹದ ನಿರ್ದಿಷ್ಟ ಭಾಗಗಳಿಗೆ, ಉದಾಹರಣೆಗೆ ಕ್ಯಾನ್ಸರ್ ಪೀಡಿತ ಕೋಶಗಳಿಗೆ ಮಾತ್ರ ತಲುಪಿಸ್ತಕ್ಕಂಥ ಡ್ರಗ್ ಡೆಲಿವರಿ ವ್ಯವಸ್ಥೆಯಲ್ಲಿ ಇದನ್ನು ಬಳಸಲಾಗೋದಕ್ಕೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಇದರಲ್ಲಿ ಕೆಲಮಟ್ಟಿನ ಯಶಸ್ಸು ಕೂಡ ಸಿಕ್ಕತ್ತೆ. ಅಲ್ಲದೆ ಇದು ಅತ್ಯುತ್ತಮವಾದಂಥ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡೋದ್ರಿಂದ ಏಡ್ಸು ವೈರಸ್ನ ಬೆಳವಣಿಗೆಯನ್ನು ತಡೆಯೋದಕ್ಕೆ ಈಗ ಸಂಶೋಧನೆಗಳಲ್ಲೂ ಕೂಡ ಇದು ಬಳಕೆ ಆಗ್ತೈತೆ. ಶುದ್ಧ ಬಕಿಬಾಲ್ ವಿದ್ಯುತ್ ಅವಾಹಕ ಆಗಿದ್ದರೂ ಕೂಡ ಅಂದರೆ ಇನ್ಸುಲೇಟರ್ ಆಗಿದ್ದರೂ ಕೂಡ ಅದಕ್ಕೆ ಪೊಟ್ಯಾಷಿಯಂ ಅಥವಾ CCM ಆಲ್ಕಲಿ ಮೆಟಲ್ಸ್ನ ಕ್ಷಾರ ಲೋಹಗಳನ್ನ ಸೇರಿಸಿ ಅದನ್ನು ಕಲುಷಿತಗೊಳಿಸಿದರೆ ಅದು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಅತಿವಾಹಕ ಅಂದರೆ ಸೂಪರ್ ಕಂಡಕ್ಟರ್ ಆಗಿ ಬದಲಾಗ್ತೈತೆ. ಇದು ಯಾವುದೇ ಪ್ರತಿರೋಧ ಇಲ್ಲದೆ ವಿದ್ಯುತ್ತನ್ನು ಹರಿಸೋದಕ್ಕೆ ಸಹಾಯ ಮಾಡ್ತೈತೆ. ಅತಿವಾಹಕಗಳ ಸಂಶೋಧನೆಯಲ್ಲಿ ಬಕಿಬಾಲ್ ಕೊಡುಗೆ ಬಹಳ ಮಹತ್ತರವಾದಂಥದ್ದು ಕಾಣಿಕೆ ಕೊಡುತ್ತೆ ಅಂತ ಸದ್ಯಕ್ಕೆ ನಂಬಲಾಗೈತೆ. ಬಕಿಬಾಲು ಅತ್ಯಂತ ಸಣ್ಣದಾದ ಮತ್ತು ಗಟ್ಟಿಯಾದ ಗೋಳಾಕಾರದ ರಚನೆ ಹೊಂದಿರೋದ್ರಿಂದ ಯಂತ್ರದ ಉಪಕರಣಗಳಲ್ಲಿ ಇದು ಸಣ್ಣ ಬಾಲ್ ಬೇರಿಂಗ್ನಂತೆ ಕೆಲಸ ಮಾಡಬಹುದು. ಇದು ಯಂತ್ರಗಳ ನಡುವಿನ ಘರ್ಷಣೆ ಅಂದರೆ ಫ್ರಿಕ್ಷನ್ನ ಗಣನೀಯ ಸಾಕಷ್ಟು ಕಡಿಮೆ ಮಾಡೋದಕ್ಕೆ ಲೂಬ್ರಿಕೆಂಟ್ ಅಂದರೆ ಸ್ನೇಹವರ್ಧಕವಾಗಿ ಬಳಕೆ ಆಗ್ತೈತೆ. ಬಕಿಬಾಲ್ಗಳು ಎಲೆಕ್ಟ್ರಾನ್ಗಳ ಸುಲಭವಾಗಿ ಸ್ವೀಕರಿಸ್ತಕ್ಕಂಥ ಗುಣಗಳನ್ನು ಹೊಂದೈತೆ. ಆದ್ದರಿಂದ ಬಕಿಬಾಲ್ನ ಆಧುನಿಕ ಸೌರಶಕ್ತಿ ಫಲಕಗಳು ಅಂದರೆ ಆರ್ಗ್ಯಾನಿಕ್ ಸೋಲಾರ್ ಸೆಲ್ಸ್ಗಳಲ್ಲಿ ಮತ್ತು ಅತ್ಯಂತ ವೇಗವಾಗಿ ಕೆಲಸ ಮಾಡುವ ನ್ಯಾನೋ ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಕೂಡ ಈಗ ಇದು ಬಳಕೆಯನ್ನು ಕಂಡುಕೊಳ್ಳುತ್ತೆ. ರಾಸಾಯನಿಕ ಕ್ರಿಯೆಗಳ ವೇಗವನ್ನು ಹೆಚ್ಚಿಸುವ ವೇಗವರ್ಧಕ ಅಂದರೆ ಕೆಟಲಿಸ್ಟ್ ಆಗಿ ಕೂಡ ಬಕಿಬಾಲ್ ಸಂಯುಕ್ತಗಳನ್ನ ಕಾಂಪೋಸಿಟ್ಸ್ನ ಕೈಗಾರಿಕೆಗಳಲ್ಲಿ ಇತ್ತೀಚೆಗೆ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ಇಂಗಾಲ ಅನ್ನೋದು ಕೇವಲ ಕಲ್ಲಿದ್ದ ಅಥವಾ ವಜ್ರಕ್ಕೆ ಮಾತ್ರ ಸೀಮಿತವಾದ್ದಲ್ಲ, ಅದರ ಆಚೆಗೂ ಅದ್ಭುತಗಳನ್ನು ಅದು ಸೃಷ್ಟಿ ಮಾಡಬಹುದು ಅನ್ನೋದು ಬಕಿಬಾಲ್ನ ಶೋಧನೆ ಜಗತ್ತಿಗೆ ತೋರಿಸ್ಕೊಟ್ಟೈತೆ. ಕಣ್ಣಿಗೆ ಕಾಣದ ಈ ನ್ಯಾನೋ ರಚನೆ ಎಂದು ವೈದ್ಯಕೀಯದಿಂದ ಹಿಡಿದು ಬಾಹ್ಯಾಕಾಶದ ತಂತ್ರಜ್ಞಾನದವರೆಗೆ
ಎಲ್ಲ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಒಂದು ಭರವಸೆಯ ಕಿರಣವಾಗಿ ಹೊಮ್ತಾ ಇದೆ. ಭವಿಷ್ಯದ ವಿಜ್ಞಾನದಲ್ಲಿ ಇಂಗಾಲದ ಈ ಫುಟ್ಬಾಲ್, ಬಕಿಬಾಲ್ ಜಗತ್ತಿನ ತಾಂತ್ರಿಕ ಜಗತ್ತಿನ ಸ್ವರೂಪವನ್ನೇ ಬದಲಾಯಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಬಕಿಬಾಲ್ನಂತೆ ಅದ್ಭುತ ರಾಸಾಯನಿಕ ರಚನೆಗಳನ್ನು ಹೊಂದಿರುವ ಹಾಗೆ ಊಹೆ ಮಾಡಲಿಕ್ಕಾಗದಂಥ ಬಹಳ ವಿಶೇಷವಾದ ಗುಣಗಳನ್ನು ಹೊಂದಿರತಕ್ಕಂಥ ಇತರ ಅಣುಗಳನ್ನು ಮತ್ತು ಅವುಗಳ ಸಂಶೋಧನೆಗಳ ಕುರಿತಾಗಿ ತಿಳಿಯೋಣ. ವಂದನೆಗಳೊಂದಿಗೆ.